ಮುಸ್ಲಿಮ್ ಏರಿಯಾಗೆ ಹಿಂದೂಗಳು ಹೋಗ್ತಾರೆ, ಹಿಂದೂ ಏರಿಯಾಗೆ ಮುಸ್ಲಿಮ್ಸು ಬರ್ತಾರೆ. ರಾಜಕಾರಣಿಗಳಿಗೆ ಬೇಕಾ ಇದು? ನಾಗಮಂಗಲದಲ್ಲಿ ಗಂಭೀರವಾಗಿರ್ತಕ್ಕಂಥ ನಾಗಮಂಗಲನ ಈ ಥರ ಪ್ರಚೋದನಾತ್ಮಕವಾದಂಥ ಇದನ್ನು ಮಾಡಿ ಜನನ ನೆಮ್ಮದಿ ಇಲ್ದಂಗೆ ಹಾಳು ಮಾಡ್ತಕ್ಕಂಥದ್ದು ಬೇಡ. ಜನರಿಗೆ ಹೇಳಿದ್ದೀನಿ. ಸೊ ನಮ್ಮ ಇವರು ಏನು ಜೈನ್ ಅಡ್ವೊಕೇಟು ಹಾಕಿದ್ದಾರೆ, ಅವರು ಯಾರ ಹತ್ರನೂ ನಾನು ದುಡ್ಡು ಇಸ್ಕೊಳ್ಳಲ್ಲ ಸರ್, ನಾನು ಕೇಸ್ ನಡೆಸ್ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಸೊ ಅವ್ರ ಪಾಡಿಗೆ ಅವ್ರು ಅಟೆಂಡ್ ಮಾಡ್ತಾರೆ. ಮುಸ್ಲಿಮ್ಸ್ಗೂ ಒಬ್ಬರು ಅಡ್ವೊಕೇಟ್ ಇದ್ದಾರೆ, ಮಾಡಿಕೊಡ್ತಾರೆ ಅವರು. ಸೊ ಇಲ್ಲಿ ನಾನು ಎಸ್ ಪಿ ಹತ್ರ ಇವತ್ತು ನಾನು ಇರಲಿಲ್ಲ 4-5 ದಿವಸ. ಅದಾದಮೇಲೆ ಡೆಲ್ಲಿ ವಾರಣಾಸಿಗೆ ಹೋಗಿದ್ದೆ. ಇವತ್ತು ಮಂಡ್ಯದ ಮೇಲೆ ಹೋಗ್ತೀನಿ. ಎಸ್ ಪಿ ಕರೆದು ಏನು ನಡೆದಿದೆ ಏನಿದೆ ಸಿಚುವೇಶನ್ ಎಲ್ಲ ಮಾತನಾಡಿ ಸ್ವಲ್ಪ ಆದಷ್ಟು ನಾಗಮಂಗಲದಲ್ಲಿ ಯಾವುದೇ ಥರದ ಮತ್ತೆ ಈ ಗಲಾಟೆ ನಡೀಬಾರ್ದು, ಜನರಿಗೆ ಇನ್ವೆಸ್ಟ್ಮೆಂಟ್ಗಳಿಗೆ ತೊಂದರೆ ಆಗಬಾರ್ದು, ಆ ಜವಾಬ್ದಾರಿ ತಗೋತೀನಿ ಅಂತ ಹೇಳಿದ್ದೀನಿ. ಬನ್ನಿ ಅಂತ ನಾನು ಅವತ್ತೇ ಹೇಳಿದ್ದೀನಿ. ಇದಕ್ಕೆ ಏನೋ ನಮ್ಮ ಜನತಾದಳದ ಮಹಾನ್ ನಾಯಕರುಗಳೆಲ್ಲ ಒಂದು ಕಡೆ ಅರೆಸ್ಟ್ ಮಾಡಿ ಅಂತ ಫೋರ್ಸ್ ಮಾಡ್ತಾರಂತೆ, ಇನ್ನೊಂದು ಕಡೆ ಅರೆಸ್ಟ್ ಮಾಡ್ತಾರೆ ಅಂತ ಅವರೇ ಹೇಳಿ ಪ್ರತಿಬಿಂಬಿಸ್ತಾರಂತೆ. ಒಳ್ಳೇದು ಮಾಡಲಿ ಅವ್ರಿಗೆಲ್ಲ, ಎಲ್ಲ ಆದಷ್ಟು ಒಳ್ಳೇದು ಮಾಡಿ ಅಂತ ಹೇಳಿದ್ದಾರೆ. ಖಂಡಿತ ಮಾಡ್ತೀವಿ ಅಂತ ಒಪ್ಕೊಂಡು ಧೈರ್ಯ ಹೇಳಿದೆ. ಸೊ ಅವ್ರಿಗೂ ಯಾರು ಇದಕ್ಕೆ ಗಲಾಟೆಗೆ ಪ್ರಚೋದನೆ ಮಾಡ್ತಾರೆ ಅವ್ರಿಗೂ ಒಳ್ಳೇದು ಮಾಡಲಿದೆ. ಅವರು ಇಲ್ಲಿ ಟೋಟಲಿ ಇವರೊಂದು 30 ಜನ 12 ಜನ ಏನೋ ಅರೆಸ್ಟ್ ಆಗಿರೋದು, 30 ಜನ ಊರಲ್ಲಿಲ್ಲ ಅಂತಾರೆ. ಎಲ್ಲರೂ ಅವತ್ತೇ ಹೇಳಿದೆ ಬರೋದಕ್ಕೆ. ಸೊ ಹೇಳಿದ್ದೀನಿ, ಬರಲಿಕ್ಕೆ ಹೇಳಿದ್ದೀನಪ್ಪ, ಎಲ್ಲರೂ ಬರಲಿ, ಆರಾಮಾಗಿರಲಿ. ಅದರಲ್ಲಿ ಯಾರು ಈ ಊರಲ್ಲಿ ಹೆಚ್ಚಿಗೆ ನನಗೆ ಈ ಇನ್ಸಿಡೆಂಟಿಗೆ ಕಾರಣಕರ್ತರಲ್ಲ ಅಂತ ನನಗೆ ಮಾಹಿತಿ ಇದೆ. ಸೊ ಯಾರು ಒಬ್ಬರೋ ಇಬ್ಬರೋ ಇದ್ದರೆ ತೊಂದರೆ ಇಲ್ಲ, ಎಲ್ಲರೂ ಇರೋ ಅಂಥ ಅವಶ್ಯಕತೆ ಇದೆ. ಹೋಗಿದ್ದೆ, ಹೊಟ್ಟೆ ಉರಿಯುತ್ತೆ, ನೋವಾಗುತ್ತೆ. ಅವನು ಲೋ ಬಿ ಪಿ ಈ ಥರ ಆಗಿ ಸಡನ್ನಾಗಿ ಸ್ಟ್ರೋಕ್ ಆಗಿ ಇದಾಗಿದೆ. ಚಿಕ್ಕ ಮಗು ಇದೆ. ಹೆಣ್ಮಗಳಿಗೆ ಒಂದು ಸ್ವಾಮೀಜಿಯವ್ರಿಗೆ ಹೇಳಿ ಒಂದು ಚುಂಚನಗಿರಿ ಆಸ್ಪತ್ರೆಯಲ್ಲಿ ಒಂದು ಉದ್ಯೋಗ ಕೊಡಿಸ್ತೀನಿ ಅಂತ ಹೇಳಿದ್ದೀನಿ. ಸ್ವಲ್ಪ ಕಾರ್ಯ ಎಲ್ಲ ಮುಗಿದ ಮೇಲೆ ಹೇಳಿ ಅಂತ ಹೇಳಿದ್ದೀನಿ. ಮಾಡಿಸ್ಬೇಕು. ಹಾಂ, 50,000 ರೂಪಾಯಿ ಕೊಟ್ಟಿದ್ದೀನಿ. ಇವ್ರಿಗೆಲ್ಲ ಸಣ್ಣ ಪುಟ್ಟ ಖರ್ಚಿಗೆ ಇಲ್ಲದೆ ಇದ್ದವರು, ಜೈಲಲ್ಲಿ ಇರೋರಿಗೆ, ಇಲ್ಲಿ ಮನೆಯಲ್ಲಿ ತೊಂದರೆ ಆದವ್ರಿಗೆ ಒಂದಷ್ಟು ಖರ್ಚು ಕೊಟ್ಟಿದ್ದೀನಿ. ಅದನ್ನಷ್ಟೇ ಮಾಡಿದ್ದೀನಿ. ಸೊ ಪರಿಹಾರನೂ ಅಂಗಡಿಗಳಿಗೆ 26 ಅಂಗಡಿಗಳಿಗೂ ಸೊ ಯೂಸಲಿ ಕಮ್ಯುನಲ್ ಗ್ಲಾಸಿಗೆ ಒಂದು ಸ್ವಲ್ಪ ಕಡಿಮೆ ಪರಿಹಾರ ಇರುತ್ತೆ. ಆದರೆ ಈ ನಾಗಮಂಗಲ ಪ್ರಕರಣ ವಿಶೇಷ ಪ್ರಕರಣ ಅಂತೇಳಿ ಗಮನದಲ್ಲಿ ಇಟ್ಕೊಂಡು ಸ್ವಲ್ಪ ಮುಖ್ಯಮಂತ್ರಿಗಳಿಗೆ ಕನ್ವಿನ್ಸ್ ಮಾಡಿದ್ದೀನಿ. ಸೊ ಒಂದಷ್ಟು ಮ್ಯಾಕ್ಸಿಮಮ್ ಹೆಚ್ಚಾಗಿ ಪರಿಹಾರ ಕೊಡಿಸ್ತೀನಿ. ಸರ್, ಹರಿಯಾಣದಲ್ಲಿ ಮೋದಿ ಅವರು ಇವತ್ತು ಏನು CM ವಿಚಾರನ ಪ್ರಸ್ತಾಪ ಮಾಡಿದ್ದಾರೆ. ಅವರಿಗೆ ದೇಶ ಆಳಿ ಅಂದರೆ ಅವ್ರು ನಾಗಮಂಗಲ ಗಣಪತಿ ರಾಜ್ಯದ ಮುಖ್ಯಮಂತ್ರಿ. ಅವರು ಪಕ್ಷದಲ್ಲಿ ಎಷ್ಟು ಜನ ಬೇಲ್ ಮೇಲವ್ರೆ, ಎಷ್ಟು ಜನ ಎನ್ಕ್ವೈರಿ ಕಂಪ್ಲೀಟ್ ಆಗಿ ಪ್ರಾಸಿಕ್ಯೂಷನ್ ಕೇಳಿದ್ರೆ ಗವರ್ನರ್ ಪೆಂಡಿಂಗ್ ಇಟ್ಕೊಂಡವ್ರೆ. ಅವ್ರದ್ದೆಲ್ಲ ಪೆಂಡಿಂಗ್ ಇಟ್ಕೊಂಡು ಸಿದ್ದರಾಮಯ್ಯಂದು ಕೊಡಿಸ್ತಾರೆ. ನೋಡ್ರಿ, ಪ್ರಜಾಪ್ರಭುತ್ವದಲ್ಲಿ ನೋಡ್ರಿ, ನಮ್ಮ ಪಕ್ಷ ಸ್ಪಷ್ಟವಾದಂಥ ನಿಲುವಿದೆ. ಮಾನ್ಯ ಮುಖ್ಯಮಂತ್ರಿಗಳ ರಾಜೀನಾಮೆ ಪ್ರಶ್ನೆ ಇಲ್ಲ ಅಂತ ಹೈಕಮಾಂಡು ಸೂಚನೆ ಕೊಟ್ಟಿದೆ. ನಮ್ಮ ಮುಖ್ಯಮಂತ್ರಿಗಳಿಗೆ ಜೊತೆ ನಮ್ಮ ಎಲ್ಲ ಮಂತ್ರಿಗಳು ಶಾಸಕರು ಒಟ್ಟಾರೆ ಅವ್ರ ಜೊತೆಲಿ ಇದ್ದೀವಿ. ಯಾವ ಪ್ರಶ್ನೆನೂ ಇಲ್ಲ. ಕೇಸು ನಡೆಸೋಣ, ಲೀಗಲ್ ಫೈಟ್, ಲೀಗಲ್ ಫೈಟ್. ಹೌದು, ಈಗ ಭ್ರಷ್ಟಾಚಾರ ಎಲ್ಲಿ ನಡೀತದೆ, ಏನು ನಡೀತದೆ ಅಂತ ನಮಗಿಂತ ಚೆನ್ನಾಗಿ ಮೋದಿಯವ್ರಿಗೆ ಗೊತ್ತು. ದೇಶದ ಆಡಳಿತ ಮಾಡೋರಿಗೆ ಎಲ್ಲೆಲ್ಲಿ ಏನೇನು, ಹಿಂದೆ ಸರ್ಕಾರದಲ್ಲಿ ಏನಿತ್ತು, ಇವತ್ತು ಸರ್ಕಾರದಲ್ಲಿ ಏನಿದೆ, ರಾಜ್ಯದಲ್ಲಿ ಏನು ನಡೀತಾ ಇದೆ, ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಏನು ನಡೀತದೆ ಅಂತ ನಮಗಿಂತ ಜೊತೆಯಾಗಿ ಮಾಹಿತಿ ಅವ್ರ ಹತ್ರ ಇದೆ. ಸೊ ಬುದ್ಧಿವಂತರಿದ್ದಾರೆ, ಮಾಡಲಿ. ರಾಜಕೀಯವಾಗಿ ಮಾತಾಡ್ತಾರೆ, ಮಾತಾಡಲಿ. ಅವ್ರು ಹೇಳ್ಬಿಟ್ರು ಅಂತ ರಾಜೀನಾಮೆ ರೆಡಿ ಇರ್ತೀವಿ. ಬರೋಕ್ಕೇಳಿ ನಮ್ಮ ಮನೆಗೆ ಬೆಳಗ್ಗೆ ಹೊತ್ತು ಕೊಡಿಸ್ತೀವಿ ಕರ್ಕೊಂಡೋಗಿ. ಅವ್ರು ಹೇಳಿದ್ರು ನಾವು ರಾಜೀನಾಮೆ ಕೊಡಬೇಕು ಹೇಳ್ರಿ. ಅಯ್ಯೋ.